ಧರ್ಮಸ್ಥಳದ್ದು ಇದು ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆದ್ವಿ. ಮತ್ತು ಇಡೀ ಕರ್ನಾಟಕದ ಜನ ಮತ್ತು ಯುವ ಸಮುದಾಯ ಸಹ ಈ ಹೋರಾಟಕ್ಕೆ ಒಂದು ಧ್ವನಿಯನ್ನಾಗೂಡಿಸಿದ್ರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು SIT ಮಾಡಿರೋದು ಒಂದು ಸ್ವಾಗತನೀಯ, ಎಲ್ಲರೂ ಸ್ವಾಗತಿಸ್ತೀವಿ. ಮತ್ತು ಅದು ನನಗೆ ಸಂತೋಷನೂ ಸಹ ತಂದಿದೆ. ಯಾಕೆಂದರೆ ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ಮಧ್ಯೆ ಇದು ತೀರ್ಪು ಆಗಲೇಬೇಕು. ಸೊ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯ SIT ಒಂದು ಟೀಮ್ ಮೇಲೆ ನಮ್ಮೆಲ್ಲರಿಗೂ ಭರವಸೆ ಇದೆ. ಇದನ್ನು ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಹೇಳ್ತೇವೆ. ಧರ್ಮಸ್ಥಳದ್ದು ಇದು ಮಹಿಳಾ ಆಯೋಗದಿಂದ ಪತ್ರವನ್ನು ಬರೆದ್ವಿ. ಮತ್ತು ಇಡೀ ಕರ್ನಾಟಕದ ಜನ ಮತ್ತು ಯುವ ಸಮುದಾಯ ಸಹ ಈ ಹೋರಾಟಕ್ಕೆ ಒಂದು ಧ್ವನಿಯನ್ನಾಗೂಡಿಸಿದ್ರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು SIT ಮಾಡಿರೋದು ಒಂದು ಸ್ವಾಗತನೀಯ, ಎಲ್ಲರೂ ಸ್ವಾಗತಿಸ್ತೀವಿ. ಮತ್ತು ಅದು ನನಗೆ ಸಂತೋಷನೂ ಸಹ ತಂದಿದೆ. ಯಾಕೆಂದರೆ ಸತ್ಯ ಅಸತ್ಯ, ನ್ಯಾಯ ಅನ್ಯಾಯದ ಮಧ್ಯೆ ಇದು ತೀರ್ಪು ಆಗಲೇಬೇಕು. ಸೊ ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯ SIT ಒಂದು ಟೀಮ್ ಮೇಲೆ ನಮ್ಮೆಲ್ಲರಿಗೂ ಭರವಸೆ ಇದೆ. ಇದನ್ನು ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆಗಳನ್ನು ಹೇಳ್ತೇವೆ.